राम प्रभु की, सीता माता की। नमो नमो विघ्नराजा, नमो नमो विघ्नराजा, नमो विघ्नराजा, नमो विघ्नराजा, ओ नमो नमो विघ्नराजा। ಸುರಮುನಿ ವಂದಿತ ದೇವ ಭಕ್ತ ಜನಾವನ ಭಾವ ಶಿವ ಶಂಭು बसवेश्वर स्वामी ಹಾಗೂ ಮಾರಮ್ಮದೇವಿ ಕೃಪಾಪೋಷಿತ ನಾಟಕ ಮಂಡಳಿ ಕಿ, ರಾಮಚಂದ್ರ ಪ್ರಭು ಕಿ, ಆಂಜನೇಯ ಸ್ವಾಮಿ ಕಿ, ಒಂದೇ ಶಾಂತಿ. ಏನೇ ಬರಲಿ ಮಂತ್ರಿಯೇ ಕೇಳು ಇಂದು ನಾನಿ ರಾಜ್ಯವ, ಮಂತ್ರಿಯೇ ಕೇಳು ಇಂದು ನಾನಿ ರಾಜ್ಯವ, ಮಂತ್ರಿಯೇ ಕೇಳು. ಸಂತಸದಿಂದಾಲಿ 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 ರಾಮಚಂದ್ರಗೆ ರಾಜ್ಯ ಮಂತ್ರಿ ಕೇಳೋ ಇಂಥೂ ನಾ ಈ ರಾಜ್ಯವ ಮಂತ್ರಿ ಕೇಳೋ. ಕೋಶಾಲ ದೇಶವ ಸುಕುಮಾರ ಶ್ರೀರಾಮನಿಗೆ, ಕೋಶಾಲ ದೇಶವ ಸುಕುಮಾರ ಶ್ರೀರಾಮನಿಗೆ ಲೇಸಿ ನಿಲ್ದಾರ
ರಾಜ್ಯವ ಮಂತ್ರಿ ಕೇಳು ಪರಮ ಪೂಜ್ಯರಾದ ವಸಿಷ್ಠಾದಿ ಮುನಿಪುಂಗವರೇ, ಚಕ್ರವರ್ತಿ, ಸುಮಂತ್ರಾದಿ ಮಂತ್ರಿವರ್ಯರೇ, ಮಹಾಪ್ರಭು, ನಾನಾದರೂ 60,000 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುದೇವ? ಚಕ್ರವರ್ತಿ, ಸೀತಾರಾಮನ ಪಟ್ಟಾಭಿಷೇಕ ಚಕ್ರವರ್ತಿ, ಗುರುದೇವ, ನಿಮ್ಮ ಪೂರ್ವಜರು ನಡೆದುಕೊಂಡು ಬಂದಂತೆ ನಿನ್ನ ಆಲೋಚನೆಯೂ ಸಹ ಸಮಂಜಸವಾಗಿ ಇರುವುದು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ದಿನವನ್ನು ನೋಡಲು ದೇವಾನು ದೇವತೆಗಳೇ ಬಹಳ ಕಾತರದಿಂದ ಕಾಯುತ್ತಿರುವರು. ಇದು ನಮಗೂ ಸಹ ಹೃದಯವಾದ ಸೇವೆ. ಕೃತಾರ್ಥನಾದೇ ಗುರುದೇವ. ಸುಮಂತ್ರರೇ, ಮಹಾಪ್ರಭು, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಆಗಲಿ ಮಹಾಪ್ರಭು. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೈವ ಮಾನವರೆಲ್ಲ ಸಂತೋಷ ಪಡುವಂತ, ದೈವ ಮಾನವರೆಲ್ಲ ಸಂತೋಷ ಪಡುವಂತ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ, ಸಂತಸ ಪಡುವಂತ ಈ ದಿನ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಈ ದಿನ. ರಾಜೇಂದ್ರ, ಗುರುಗಳಾದಂಥ ವಸಿಷ್ಠರು ಹೇಳಿದ ಹಾಗೆ ಪುರಜನ ಪರಿಜನೆಲ್ಲರಿಗೂ ಸಂತೋಷವಾಗುತ್ತಿರುವಾಗ ನನಗೂ ಬಹಳ ಸಂತೋಷವಾಗಿದೆ ಮಹಾಪ್ರಭು. ಬಹಳ ಸಂತೋಷವಾಯಿತು ಸುಮಂತ್ರರೇ. ಅಪ್ಪಣೆ ಮಹಾಪ್ರಭು. ಹಾಗಾದರೆ ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಂದಿ. ಅಪ್ಪಣೆ ಮಹಾಪ್ರಭು. ಗುರುದೇವ,
ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ನಿರ್ಣಯಿಸಿ ಹೇಳಿ. ಆಗ ಚಕ್ರವರ್ತಿ, ಗುರುದೇವ, ಇದೇ ಜ್ಯೇಷ್ಠ ಶುದ್ಧ ಪಂಚಮಿ ಗುರುವಾರ ಅಭಿಜನ್ಮುಹೂರ್ತದಲ್ಲಿ ಲಗ್ನವು ಪ್ರಶಸ್ತವಾಗಿರುವುದು. ಧನ್ಯನಾದೇ ಗುರುದೇವ. ಶುಭಸ್ಯ ಶೀಘ್ರ. ತಂದೆಯೇ ತವ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ರಾಮಚಂದ್ರ, ಇಂದು ಎನ್ನನು ಕರೆಸಿದ ಪರಿ ವಂದಿಸಿ ತಂದೆಯೇ. ಜನಕ, ರಾಮಚಂದ್ರ, ಪೂಜ್ಯ ಪಿತರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಕೀರ್ತಿಶಾಲಿಯಾಗು ಭಾಗುಮಾರ. ಜನಕ, ರಾಮ, ಇಷ್ಟೊಂದು ತ್ವರಿತವಾಗಿ ಅತ್ಯವಸರದಿಂದ ನನ್ನನ್ನು ಕರೆಯಿಸಲು ಕಾರಣವೇನು ಜನಕ? ರಾಮ, ನಿನ್ನನ್ನು ಕರೆಯಿಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ಅದೇನೆಂದರೆ, ನಾನಾದರೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಾಳೆಯೇ ನಿನಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ಜನಕ, ನಿಮ್ಮಾಜ್ಞೆಯನ್ನು ಪಾಲಿಸುವುದು ನಿಮ್ಮ ಮಗನಾದ ನನ್ನ ಕರ್ತವ್ಯ. ಆದರೆ 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 ಎನ್ನುವ ಅರ್ಧೋಕ್ತಿ ಏಕೆ ಕುಮಾರ? ಜನಕ, ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಇಲ್ಲದೆ ಇರುವಾಗ ಇಂತಹ ಶುಭ ಮಹೋತ್ಸವವನ್ನು ಆಚರಿಸಲು ಆತುರವೇಕೆ ಜನಕ? ರಾಮಚಂದ್ರ, ನನಗೆ ದೈವ ಪ್ರೇರಣೆಯಿಂದ ನನಗೆ ಈ ರೀತಿ ಸಂಕಲ್ಪವು ಉದಯಿಸಿರುವುದು. ಪುರುಷನ ಆಯಸ್ಸಾದರೂ ಕ್ಷಣಭಂಗುರ. ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಅವರಿಗೂ ಸಹ ಹೇಳಿ ಕಳುಹಿಸಿದ್ದೇನೆ. ಅದು ಅಲ್ಲದೆ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ರೀತಿ ಕಾರ್ಯವನ್ನು ನೆರವೇರಿಸಬೇಕಾಗಿದೆ. ನೀನು ಚಿಂತಿಸಬೇಡ. ಭರತ ಶತ್ರುಘ್ನರಿಗೂ ಸಹ ಹೇಳಿ ಕಳುಹಿಸಿದ್ದೇನೆ. ಅವರೂ ಸಹ ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ನೀನು ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗೂ ಮಗು. ಹಿರಿಯರ ಆಜ್ಞೆಯನ್ನು ನಿರಾಕರಿಸುವ ಮಹತ್ ಕಾರ್ಯಕ್ಕೆ ಈ ರಾಮನೆಂದಿಗೂ ಪ್ರಯತ್ನಿಸಲಾರ. ತಮ್ಮ ಆಜ್ಞಾ ಪರಿಪಾಲನೆಯೇ ನನ್ನ ಪ್ರಥಮ ಕರ್ತವ್ಯ. ಗುರುಗಳಿಗೆ ವಂದಿಸುವೆನು. ನಿನಗೆ ಮಂಗಳವಾಗಲಿ ರಾಮಚಂದ್ರ. ರಾಮಚಂದ್ರ, ನೀನು ಇಂದು ಮೊದಲುಗೊಂಡು ಮಂಗಳ ಸ್ನಾನವನ್ನು ಮಾಡಿ ಶುಚಿಭೂತನಾಗಿರತಕ್ಕದ್ದು. ಕಾಲವರಿತು ಬಂದು ನಾನು ನಿನಗೆ ಕರ್ಕೊಂಡು ಹೋಗ್ತೇನೆ. ಕೆಲವು ಗೋಪ್ಯವಾದ ವಿಷಯವನ್ನು ತಿಳಿಸಬೇಕಾಗಿದೆ. ನೀನು ನನ್ನೊಡನೆ ನನ್ನ ಆಶ್ರಮಕ್ಕೆ ಬರುವಂತ. ಆಗಬಹುದು.
ಹಿಂದಿನಿಂದಲೇ ಈ ನಗರವು ತಳಿರು ತೋರಣಗಳಿಂದ ಮಂಗಳ ವಾದ್ಯಗಳಿಂದ ರಂಜಿಸಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವು ನಗರದ ಬೀದಿ ಬೀದಿಗಳಲ್ಲಿ ಡಂಗೂರದ ಮೂಲಕ ಪ್ರಚಾರಪಡಿಸುವಂತೆ ಆಜ್ಞಾಪಿಸು. ಅಪ್ಪಣೆ ಮಹಾಪ್ರಭು. ನಾನು ಈ ವಿಚಾರವನ್ನು ಕೈಕೆ ಹಂತಪುರದಲ್ಲಿ ತಿಳಿಸಿ ಬರುತ್ತೇನೆ. ಅಪ್ಪಣೆ ಮಹಾಪ್ರಭು. ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಚಿತ್ರ ವಿಚಿತ್ರದ ರಂಗೋಲೆಗಳು, ರಾಜಬೀದಿಗಳಲ್ಲಿ ತೊಳಿರು ತೋರಣಗಳು, ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತಿಳಿಯದಲ್ಲ. ರಾಮರಾಜ್ಯ ರಾಮರಾಜ್ಯ, ರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮರಾಜ್ಯ. ಓಹೋ, ಯಾರೋ ಡೊಂಗೂರದವನು ಸಾರುತ್ತಾ ಹೋಗ್ತವನೆ ರಾಮನಿಗೆ ಪಟ್ಟಾಭಿಷೇಕವಂತೆ. ಅಂದರೆ ಕೈಕೆಗೆ ಕಷ್ಟ ಬಂತಂದೋ. ರಾಮನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವು ಸ್ಥಗಿತವಾದಂತೆಯೇ ಸರಿ. ಕೂಡದು, ರಾಮನಿಗೆ ಪಟ್ಟಾಭಿಷೇಕವೆಂದು ಆಗಕೂಡದು. ಈಗೇನು ಮಾಡ್ಲೋ? ಇದಕ್ಕೆ ನನ್ನ ಕೈಕಾದೇವಿಗೆ ಸಮರ್ಥಳು. ತಡವೇಕೆ, ರಾಣಿಯ ಮಂದಿರಕ್ಕೆ ಈಗಲೇ ತೆರಳುವೆನು. ಪಟ್ಟಾಭಿಷೇಕನಂತೆ ಪಟ್ಟಾಭಿಷೇಕ. ಮನಸ್ಸಿನ ಭ್ರಮೆಯ ನಾಟಳಲಾರೆ, ಮನಸ್ಸಿನ ತಳವಳ ಕೇಳಲಾರೆ, ಮನಸ್ಸಿನ ಭ್ರಮೆಯ ನಾಟಳಲಾರೆ, ಮನಸ್ಸಿನ ತಳವಳ.
ಅದು ಅಲ್ಲ, ಇಷ್ಟು ವೇಳೆಗಾಗಲೇ ಆಗಮಿಸಿದ್ದ ಮಂಥರೆಯೂ ಬಾರಿರಲಿಲ್ಲವಲ್ಲ. ಓಹೋ, ಆಕೆಯೇ ಬರುತ್ತಿರುವಳು. ಪಟ್ಟಾಭಿಷೇಕನಂತೆ ಪಟ್ಟಾಭಿಷೇಕ ಕೈಕಾ ಕೈ ಮಂಥರ, ಸುಖಾಗಮನವೇನೇ? ನನ್ನ ಸುಖವಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ನಾವೆಲ್ಲರೂ ಸುಖವಾಗಿದ್ದ. ಅಯ್ಯೋ, ನನಗೇನಾಗಿರುವುದೇ? ನಾನು ಬಹಳ ಸೌಖ್ಯವಾಗಿರುವನಲ್ಲ. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಅದಿರಲಿ, ಈ ನಿನ್ನ ಮುಖ ಕಮಲವನ್ನು ನೋಡುತ್ತಿದ್ದರೆ ಯಾವುದೋ ಒಂದು ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ಆ ವಿಚಾರ ನಿನಗೆ ನಿಜವಾಗಿಯೇ ತಿಳಿಯದು? ತಿಳಿದಿದ್ದರೆ ಹೇಳು ಎಂದು ನಿನ್ನನ್ನೇಕೆ ಕೇಳುತ್ತಿದ್ದೆ? ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಏನು ಹೇಳಿದೆ ಮಂತರ? ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಮಂತರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇನ್ನು ರಾಜ್ಯ ಪದವಿಯೊದಗಿ ಸಂತೋಷವಾದೇನ, ಮಂದರೆ ಸಂತೋಷವಾದೆ, ನಾ ಮಂದರೆ ಸಂತೋಷವಾದೆ. ರಘುನಾದೇವನು ಅಗಪರಿಹಾರಾತನು, ರಘುನಾದೇವನು ಅಗಪರಿಹಾರಾತನು, ಸೊಗಡನೋ ಸುಂದರನೋ, ಸೊಗಡನೋ ಸುಂದರನೋ, ನಿಗಮಾಗಮ ಒಂದೇ ಸಂತೋಷವಾದೇನ, ಮಂದರೆ ಸಂತೋಷವಾದೇನ, ಮಂದರೆ ಸಂತೋಷವಾದೇನ. ಮಂತರ, ರಾಮಡಿ ರಾಜ್ಯವ ಪ್ರೇಮದಿ ಬಂಧನಿವ, ರಾಮಡಿ ರಾಜ್ಯವ ಪ್ರೇಮದಿ ಬಂಧನಿವ, ನೇಮದ ಮಾತೆಯ ಕೇಳಿ, ನೇಮದ ಮಾತೆಯ ಕೇಳಿ, ಭೂಮಿಯಲ್ ಧನ್ಯಳಾದೆನ, ಸಂತೋಷವಾದೇನ, ಮಂದರೆ ಸಂತೋಷವಾದೆ, ನಾ ಮಂದರೆ ಸಂತೋಷವಾದೆ. ಮಂತರ, ಇಂತಹ ಸಂತೋಷವಾದ ಸಮಾಚಾರವನ್ನು ತಂದೆ. ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯರು ಉಂಟೆ? ಏಕೆ? ಸರ್ಪದ ಎಡೆಯ ನೆರಳಲ್ಲಿ ವಾಸಿಸುವ ಮಂಡೂಕವು ತನಗೆ ಏನನ್ನು ತಿಳಿಯದ ಹಾಗೆ. ಅಮ್ಮ, ನಿನ್ನ ಬುದ್ಧಿಯು ವಿಚಲವಾಗಿರುವುದು. ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವರ್ಯಾರು? ಮಂಥರೆ, ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ ಮರುಳೆ? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಆ ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ಹೋಗು, ನಿನ್ನ ಹಣೆ ಬರನೆ ಅಷ್ಟು. ಮಂಥರ, ದೇವಿ, ಇಷ್ಟೆಲ್ಲ ಮಾತನಾಡುವೆ. ಸಾಕು ಸುಮ್ಮನಿರಿ. ನನಗೆ ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯಲ್ಲಿ. ರಾಮನು ಬೇರೆ ಇಲ್ಲ, ಭರತನು ಬೇರೆ ಇಲ್ಲ. ಅವರೆಲ್ಲರೂ ನನ್ನ ಮುದ್ದಿನ ಕಣ್ಮಣಿಗಳು. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿ ನೆಟ್ಟುವನು. ತಿಳಿಯಿತೇನೋ? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ದೇವಿ, ಇಷ್ಟೆಲ್ಲ ಮಾತನಾಡುವೆಯಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ನನ್ನ ಹೊರತು ಬಿಟ್ಟು ಬೇರೆ ಯಾರಾದರೂ ತಿಳಿಸಿದ್ದಾರೆ?
ಇಲ್ಲವಲ್ಲ. ಈ ವಿಚಾರವನ್ನು ನಿನ್ನ ವಿನಃ ಮತ್ತಾರು ತಿಳಿಸಲಿಲ್ಲ. ಅಂದರೆ ಪ್ರಾಣಕಾಂತರು ನನಗೇಕೆ ತಿಳಿಸಲಿಲ್ಲ? ಯಾಕೆ ತಿಳಿಸ್ತಾರೆ ಹೇಳು, ಸಾಧ್ರುವಾಗಿ ಸಿಕ್ಕಿದೀಯ. ಈಗ ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನು? ಅದೇ ನೋಡು, ರಾಮನು ಅಯೋಧ್ಯೆಯ ರಾಜನಾಗುವನು, ಆ ಕೌಸಲ್ಯೆಯು ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಆ ಕೌಸಲ್ಯಗೆ ದಾಸಿ. ಏನು? ನಾನು ಆ ಕೌಸಲ್ಯ ದಾಸಿಯಾಗಬೇಕೆ? ಯಾರನ್ನು ನಂಬಲಿ, ಯಾರನ್ನು ಬಿಡಲಿ? ನನಗೆ ದಿಕ್ಕೇ ತೋರದಂತಾಗಿರು. ನನ್ನ ಕಾಂತರೇ ನನಗೆ ಮೋಸಗೈದರೆ ಮಂತರ, ಈಗ ನಾನೇನು ಮಾಡಲಿ? ನಾನು ಹೇಳಿದಂತೆ ಕೇಳುವೆಯಾ? ಆಪತ್ಕಾಲದಲ್ಲಿ ಆದವರೇ ನೆಂಟರಂತೆ. ಈಗ ನಿನ್ನನ್ನು ಬಿಟ್ಟರೆ ನನಗಾರು ಗತಿ? ಅದೇನೆಂದು ಹೇಳಬಾರದೇನೆ? ನಿನಗೆ ನೆನಪಿರಬಹುದು, ಏನದು? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ನಿಜ. ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಅವುಗಳನ್ನು ಈಗ ಕೇಳಿಕೋ. ವರಗಳನ್ನು ಕೇಳಿಕೊಳ್ಳಬೇಕೆ? ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ಅದನ್ನು ನಾನೇ ಹೇಳ್ಕೊಡ್ಬೇಕು. ಮತ್ತಿನ್ಯಾರು ಹೇಳಿಕೊಡ್ತಾರೆ? ಹೇಳು. ಮೊದಲನೆಯ ವರಕ್ಕೆ ಈಗ ನಡೆಯಬೇಕಾದ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಕಟ್ಟಬೇಕೆಂದು ಕೇಳು. ಏನು ಹೇಳಿದೆ? ಭಲೆ ಭಲೆವಂತರ ಅಬ್ಬ, ಎಂಥ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯ. ಭಲೆ ಭಲೆ, ಮೆಚ್ಚಿದೆನು ನಿನ್ನ ಜಾಣ್ಮೆಯನ್ನು. ಅದು ಸರಿ, ಈ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಇನ್ನು 2ನೆಯ ವರಕ್ಕೆ ಯಾರಿಲ್ಲ ಬೇಡಮ್ಮ. ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಸಾಕು ಸಾಕು ಮಂತರ, ಸಾಕು. ಅಬ್ಬಾ, ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದೆ? ನನ್ನ ಮುದ್ದು ತಲೆಯ, ನನ್ನ ಆಶಾ ಜ್ಯೋತಿ, ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ, ಅಳಬೇಡ. ಅದೋ ನೋಡು, ಚಂದಾಮಾಮ ನಿನ್ನನ್ನೇ ನೋಡಿ ನಗುತ್ತಿರುವನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನಲಾರೆ ಕಂದ, ಆ ಆ ಎಂದು ತುತ್ತನ್ನಿಟ್ಟು ಬಾಚಿ ತಪ್ಪಿ ಮುತ್ತನ್ನಿಟ್ಟು ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರಿಂದ ಸಾಕಿಸಲಿದ್ದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯನಾಗಿ ಕಾಡಿಗೆ ಕಳಿಸಬೇಕೆ? ದುಷ್ಟೇ, ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ನಿನ್ನ ಮುಖ ನೋಡುವುದು ಸಹ ಪಾಪಕರ. ಎಂತ ದುರ್ಬುದ್ಧಿಯನ್ನು ಹೇಳ್ಕೊಡ್ತಿರುವೆಯೇ? ತೊಲಗೆ ತೊಲಗು. ಇದೇನೋ ಮಾಡಕ್ ಹೋಗೇನೋ ಆತಲ್ಲೋ, ಸುಮ್ಮನಿದ್ದಿದ್ರು ಆಗದು, ನನ್ನ ಹಣೆ ಬರ. ದೇವಿ, ಇಷ್ಟೆಲ್ಲ ಮಾತನಾಡುವೆಯಲ್ಲ, ನಾಳೆಯ ರಾಮಚಂದ್ರನ ಪಟ್ಟಾಭಿಷೇಕ. ಇಂಥದ್ದರಲ್ಲಿ ಅವರ ಮಾವನ ಮಗನಿಗೆ ಹೇಗೆ ಪಟ್ಟಾಭಿಷೇಕಕ್ಕೆ ಕಳಿಸಬೇಕಾಗಿತ್ತು? ಅದು ಅಲ್ಲದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಬೇರೆ ಕಳಿಸವ್ರೆ. ಹೋಗು, ನಿನ್ನ ಹಣೆ ಬರನೆ ಅಷ್ಟು. ನಿಜ, ಮಂಥರೆಯ ಮಾತು ನಿಜ. ಸವತಿ ಮಾತ್ಸರಿ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೇ ನನ್ನ ಹಾಗೂ ನನ್ನ ಮಗನ ಭವಿಷ್ಯವನ್ನು ಯೋಚಿಸದೆ ಸದಾ ಕೌಸಲ್ಯ ದಾಸರಾಗಿರುವಾಗ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ, ಅವನ ಅಭ್ಯುದಯವೇ ಮುಖ್ಯ. ಯಾರು ಏನಾದರೇನು? ಮಂತರ, ಕೋಪಿಸಿಕೊಳ್ಳಬೇಡವೇ? ರಾಮನ ಮೇಲಿನ ಅತಿಯಾದ ಪ್ರೀತಿ ನನ್ನನ್ನು ಮೂಢನನ್ನಾಗಿ ಮಾಡಿಸಿತು. ನೀನು ಹೇಳಿದಂತೆ ಕೇಳುತ್ತೇನೆ. ಈಗ ನಾನೇನು ಮಾಡಲಿ? ಈಗ ಮಹಾರಾಜರು ಅಂತಃಪುರಕ್ಕೆ ಬರುವುದನ್ನು ಅರಿತು ಈ ರೀತಿಯಾಗಿ ಮಾಡು. ನಿನ್ನ ಕೇಶರಾಶಿಯನ್ನು ಕೆದರಿಕೋ, ವಸ್ತ್ರಾಭರಣಗಳನ್ನೆಲ್ಲ ಕಳಚಿಡು, ಸಿಟ್ಟಿನಿಂದ ನೆಲದ ಮೇಲೆ ಮಲಗು. ನಿನ್ನ ಪತಿಯು ಪ್ರೀತಿಯಿಂದ ಬಂದು ಸಂತೈಸುವ ಸಮಯದಲ್ಲಿ ಈ ವರಗಳನ್ನು ಕೇಳಿಕೋ. ಆದರೆ ರಾಮನಾಣೆಯಾಗಿಯೂ ನಿನ್ನ ಪತಿಯಿಂದ ವಚನ ತೆಗೆದುಕೊಂಡ ನಂತರ ಈ ವರಗಳನ್ನು ಕೇಳು. ಹಾಗೆ ಆಗಲಿ. ಭರತನಿಗೆ ಪಟ್ಟಾಭಿಷೇಕವನ್ನು ಸರಿ,
ಪಾಪ ರಾಮನನ್ನೇಕೆ ಕಾಡಿಗೆ ಕಳಿಸಬೇಕು? ಬೇಡ, ನೀನು ನಿನ್ನ ಮಗ ಇಬ್ಬರೇ ಹೋಗಿ. ಇಲ್ಲ ಇಲ್ಲ, ನೀನು ಹೇಳಿದಂತೆ ಮತ್ತೆ ಕೇಳುತ್ತೇನೆ. ಭರತನಿಗೆ ನಾನೆಲ್ಲ ತಾಯಿ, ನೀನು ತಾಯಿ. ಅವನ ಏಳಿಗೆಗಾಗಿ ಎದೆಷ್ಟೊಂದು ಕಷ್ಟಪಡುತ್ತಿರುವಿ. ಊರಿನಲ್ಲಿ ನಿನ್ನಂತ ಒಳಗೊಳಿದ್ದರೆ ಆ ಊರು ಉದ್ಧಾರವಾಗುವುದು. ಮತ್ತೆ ಹೋಗು, ನನ್ನ ದಾಸಿಯರಿಂದ ಸೇವೆಯನ್ನು ಸ್ವೀಕರಿಸು. ರಾಮನ ಪಟ್ಟಾಭಿಷೇಕವೇನು ನಿಂತು ಹೋದಾಗೆಯೇ ಇನ್ನು ಭರತನಿಗೆ ಆಗುವುದೋ ಇಲ್ಲವೋ, ಅದು ಏನಾದರೂ ಆಗಲಿ, ನಾನು ಬಂದ ಕಾರ್ಯ ನೆರವೇರಿತು. ಮಹಾರಾಜರು ಇತ್ತ ಕಡೆಯೇ ಬರುವಂತಿದೆ. ಎಷ್ಟೊತ್ತು ಮೋಸ, ಬರಲಿ, ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ಸೂರ್ಯ ವಂಶಾಧೀಶ್ವರ ಋತುವಂಗ ಭೂಪಾಲ ದಶರಥ ರಾಜ ಮಹಾರಾಜ ವಿಜಯತೆ ವಿಜಯತೆ ವಿಜಯತೆ. ಏನು ಆಶ್ಚರ್ಯವಿದು! ಕೈಕೆಯ ಮಂದಿರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಷವಾಗಿ ನನ್ನನ್ನು ಹಿಂದಕ್ಕೆ ನೂಕಿದಂತಾಗುತ್ತಿದೆ. ಏಕೆ ಏಕೆ ಅರ್ಥವಾಗದಿರುವುದೇಕೆ? ಯಾವುದೋ ಒಂದು ಧ್ವನಿಯೋ ಆ ದಿಕ್ಕಿನಿಂದ ದಶರಥ ದಶರಥ ಕೈಕೆಯ ಮಂದಿರವನ್ನು ಪ್ರವೇಶಿಸಬೇಡ ಎಂದು ಹೇಳಿದಂತೆ ಕೇಳಿ ಬರುತ್ತಿದೆ. ಅಲ್ಲದೆ ನಾನು ನಿತ್ಯವೂ ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಹಾತೊರೆಯುತ್ತಿದ್ದ ನನ್ನ ಕೈಕೆಯೂ ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ದೇವಿ, ಕೈ ಓಹೋ, ಕೈಕೆಯು ಭೂಸಾಹಿ ಆಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಆಭರಣಗಳು ಚೆಲ್ಲಾಡಿವೆ. ಮುಖವು ಬಾಡಿದೆ. ಕಾರಣವೇನಿರಬಹುದು? ಎಲೈ ಕಲ್ಯಾಣಿ ಚೇತಸಿಯೇ, ಪ್ರೇಮ ಪಕ್ಷಿ ಹೇಮ ಪಂಜರವೇ, ಮಮ ಜೀವಿತೇಶ್ವರಿಯೇ, ಕಾರಣವೇನು ಈ ನಿನ್ನ ಮನೋವ್ಯಾಕುಲತೆಗೆ? ಧೂಳು ಹತ್ತಿರುವ ಈ ನಿನ್ನ ಮೈಯನ್ನು ನೋಡಿ ಸಿಡಿಲು ಬಡದ ಬಾಳೆಯ ಗಿಡದಂತೆ ನನ್ನ ಹೃದಯವು ಹುರಿದು ಬೇಯುತ್ತಿದೆ. ಹೇಳು ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ನೀನು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ಮಾತನಾಡು ದೇವಿ. ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸರಿಂದೇನಾದರೂ ವ್ಯತ್ಯಾಸವಾಯಿತೆ? ಹೇಳು ದೇವಿ. ನನ್ನ ಮೇಲೂ ನಿನಗೆ ಕೋಪವೇ? ಕೋಪ ಮಾಡರೆ ಮಾನುನಿ ಮಣಿಯಳೆ, ಕೋಪ ಮಾಡರೆ ಮಾನುನಿ ಮಣಿಯಳೆ, ಕೋಪ ಮಾಡರೆ ದೇವಿ. ಪ್ರೀತಿಯಿಂದಲಿ ಭ್ರಾಂತನಾದೆನೋ, ಓ
ಶ್ರೀರಾಮನ ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನನ್ನಂತ ದಾಸಿಯ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ನಿನ್ನಲ್ಲಿಯೂ ಹಾಗೂ ಶ್ರೀರಾಮಚಂದ್ರನ ಮೇಲಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು? ಅಂದರೆ ಭರತನಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯ್ತು. ಕೈಕಾ, ನನಗೆ ರಾಮನು ಬೇರೆ ಭರತನು ಬೇರೆಯೇ ಇಲ್ಲ. ನನ್ನ 4 ಜನ ಮಕ್ಕಳ ಮಾಲೆಯು ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಅಯ್ಯ, ಹೌದು ಸ್ವಾಮಿ, ಹೌದು. ನಾನದನ್ನು ಚೆನ್ನಾಗಿ ಬಲ್ಲೆನು. ನನ್ನ ಮಕ್ಕಳನ್ನು ನನ್ನ ತವರ ಮನೆಗೆ ಕಳಿಸಿ ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಒಳಗಿಂದೊಳಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ಈ ನಿಮ್ಮ ಕುತಂತ್ರ ಬುದ್ಧಿ ನೋಡಿದ್ರೆ ಅರ್ಥವಾಗುವುದಿಲ್ಲವೇ? ಕೈಕಾ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ರೀತಿ ಕಾರ್ಯವನ್ನು ತ್ವರಿತವಾಗಿ ಮಾಡಬೇಕಾಗಿದೆ ವಿನಃ ಭರ್ತನನ್ನು ಬಿಟ್ಟು ಮಾಡಬೇಕೆಂದಲ್ಲ. ಅವರಿಗೂ ಸಹ ಈ ಸಂಗತಿಯನ್ನು ಹೇಳಿ ಕಳುಹಿಸಿದ್ದೇನೆ. ಅವರೂ ಸಹ ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಈ ಸಣ್ಣ ವಿಷಯಕ್ಕೆ ಇಷ್ಟೊಂದು ಕೋಪವೇ? ಬಾ ಕೈಕಾ, ಬಾ ಬಾ ಕೈಕಾ, ಕುಳಿತುಕೋ. ಈ ಸಂತೋಷದ ಸಮಯದಲ್ಲಿ ನಿನಗೇನು ಹೊರಬೇಕು ಕೇಳು. ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಸತ್ಯವಾಗಿಯೂ? ಖಂಡಿತವಾಗಿಯೂ. ಪ್ರಾಣೇಶ್ವರ, ಹಿಂದೆ ಹೇಳು ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ರಿ. ನನಗೆ ಇಷ್ಟ ಬಂದಾಗ ನಾನೇ ಕೇಳುತ್ತೇನೆ ಎಂದು ಹೇಳಿದ್ಯಲ್ಲ ಕೈಕಾ. ಓ, ನಿಜ ನಿಜ. ಈಗ ಕೇಳಿಕೊಳ್ಳುತ್ತೇನೆ, ನೆರವೇರಿಸಿಕೊಡುವಿರಾ? ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಸತ್ಯವಾಗಿಯೂ? ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಪ್ರಿಯಾ, ನಿಮಗೆ ಅತಿಯಾದ ಪ್ರೀತಿ ನನ್ನ ಯಾರಲ್ಲಿರುವುದು? ನನ್ನ ಹೆಚ್ಚಿನ ಪ್ರೀತಿ ನಿನ್ನ ಮೇಲಲ್ಲದೆ ಮತ್ಯಾರ ಮೇಲಿರುವುದು ಕೈಕಾ. ನಿಜವೇ? ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಇಲ್ಲ ಕೈಕಾ. ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಇಲ್ಲ, ಸಾಧ್ಯವೇ ಇಲ್ಲ. ಹೇಳಿ ಸ್ವಾಮಿ, ಅರಳೋ ಮರಳೋ ಏನಂತ ಮರ್ತಿರಬಹುದು, ನನ್ನ ವಿನಃ ಮತ್ತಾರಲಿ ಇಲ್ಲವೇ? ಓಹೋ, ಇರುವುದು ಕೈಕಾ. ಯಾರಲ್ಲಿ? ನನ್ನ ಮಗ ಶ್ರೀರಾಮಚಂದ್ರನ ಮೇಲೆ. ನೋಡಿದ್ರಾ, ಈಗಲೇ 2 ಮಾತುಗಳನ್ನು ಆಡ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುದಾದ್ರೂ ಹೇಗೋ? ಕೈಕಾ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಶ್ರೀರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಸರಿ, ಹಾಗಾದರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನ ಆಣೆ ಹಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ವಚನವನ್ನು ಕೊಡಿ. ಕೈಕಾ, ಏನು ಹೇಳುತ್ತಿರುವೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೇಕೆ ಆಣೆ ಪ್ರಮಾಣಗಳು? ನೀನು ಹೇಳುವ ಕಾರ್ಯವು ಅದೆಷ್ಟೇ ಕಠಿಣವಾಗಿದ್ದರೂ ನಾನು ನಡೆಸಿಕೊಡುತ್ತೇನೆ. ಹೇಳು ಕೈಕಾ. ಸಾಧ್ಯವಿಲ್ಲ ಸ್ವಾಮಿ. ಶ್ರೀರಾಮನ ಆಣೆ ಹಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರೆ ಕೇಳಿಕೊಳ್ಳುತ್ತೇನೆ, ಇಲ್ಲವಾದರೆ ಬಿಡಿ. ಏನಿದು? ಎಂದೂ ನನ್ನ ವಿಷಯದಲ್ಲಿ ವಿರೋಧವನ್ನು ಆಚರಿಸಿದ್ದ ನನ್ನ ಕೈಕಾ ಇಂದು ಇವಳ ರೀತಿಯೇ ಬೇರೆ ಆಗಿರುವುದಲ್ಲ. ಏನು ಮಾಡಲಿ ನಾನೀಗ? ಏನು ಮಾಡಲಿ? ಆಗಲಿ ಕೈಕಾ, ನನ್ನ ಆಣೆ, ನನ್ನ ಪೂರ್ವ ಪಿತೃಗಳ ಆಣೆ, ಶ್ರೀರಾಮಚಂದ್ರನ ಆಣೆಗೂ ನಾನು ವಚನ ಭ್ರಷ್ಟನಾಗುವುದಿಲ್ಲ, ವಚನ ಭ್ರಷ್ಟನಾಗುವುದಿಲ್ಲ. ಏನು ನಿನ್ನ ಮನದ ಹರಿಷ್ಟವೇನೆಂದು? ಸ್ವಾಮಿ, ಈಗ ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತೆ? ಕೇಳಲೆ? ಕೇಳು ಕೇಳಲೆ? ಹೇಳು ಕೈಕಾ. ಸ್ವಾಮಿ, ನನ್ನ 1ನೇ ವರಕ್ಕೆ ಈಗ ಶ್ರೀರಾಮಚಂದ್ರನ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು? ಶ್ರೀರಾಮ ನಿಶ್ಚಯವಾಗಿರೋ ಏನು ಹೇಳುತ್ತಿರುವೆ? ಶ್ರೀರಾಮಚಂದ್ರ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಕಟ್ಟಬೇಕು? ಅಯ್ಯೋ ಮರುಳೆ, ಸರಿ ಸರಿ. ಹಾಗಾದರೆ ನಿನ್ನ 2ನೇ ವರವಾವುದು ಕೈಕಾ? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲ ಧಾರಿಯಾಗಿ ನಾರಮಡಿಯನ್ನಿಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಕಾಡಿಗೆ ಹೋಗಬೇಕು. ರಾಮ! ಬರಸಿಡಿಲು ಬಡಿದಿಹುದೋ ಕಾಲೋ
ಗೈದಿಹುದೋ ಮಡದಿಯ ಮಾತಿಗೆ ಮಣಿಸೋ ಮಸಣ ಸೇರುವಂತಾಯಿತೆ ರಾಮ ರಾಮಚಂದ್ರ ರಾಮ ಯಾರು ಸಾಕು ಯಾರು ಮಾತನಾಡುತ್ತಿರುವುದು ಕೈಕೆಯೇ ಸಂದೇಹವೇ ಈ ದಸರಥದ ಧರ್ಮಪತ್ನಿಯೇ ಅನುಮಾನವೇ ಅಲ್ಲ ಅಲ್ಲ ಅವಳಂತೆ ವೇಷ ಧರಿಸಿಕೊಂಡು ನಿಂತಿರುವ ಯಾವುದೋ ಒಂದು ಭೂತವೆಂದು ತೋರುತ್ತಿದೆ ನನ್ನ ಶ್ರೀರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ ಕೈಕ ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟವಾಗಿ ನೀನು ಈ ರೀತಿ ಮಾತನಾಡುತ್ತಿರುವೆಯಾ ಬಿಡು ಬಿಡು ಆ ಪಾರ್ಶ್ವವನ್ನು ಬಾ ಈ ಪಾರ್ಶ್ವದಲ್ಲಿ ನಿಂತು ಹೇಳು ಪ್ರಾಣೇಶ್ವರ ನನಗೆ ಚಿತ್ತ ಭ್ರಮಣೆಯೂ ಇಲ್ಲ ಪಿತ್ತ ವಿಕಾರವೂ ಇಲ್ಲ ಯಾವ ಸ್ಥಳವಾದರೇನು ಯಾವ ಪುರವಾದರೇನು ಈಗಲೂ ಹೇಳುವೆನು ಕೇಳಿ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು ರಾಮನ ವನವಾಸಕ್ಕೆ ಹೋಗಲೇಬೇಕು ರಾಮಚಂದ್ರ ಸಾಕು ಸಾಕು ಕೇಳಲಾರೆ ಕೇಳಲಾರೆ ಕೈಕ ಕೇಳಲಾರೆ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೋಮಲ ಹೃದಯನಾದ ಶ್ರೀರಾಮನಿಗೆ ಈ ವಿಷಯವು ತಿಳಿದರೆ ಅವನು ಎಷ್ಟೊಂದು ನೊಂದುಕೊಳ್ಳುವನು ಬೇಡ ಬೇಡ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ನೀನೊಂದು ವೇಳೆ ಆಜ್ಞಾಪಿಸಿದ್ದೆ ಆದರೆ ನನ್ನ ಪಂಚ ಪ್ರಾಣಗಳು ಹುರುಳಿ ಹೋದವು ಆಗ ನೀನು ವಿಧವೆಯಾಗಿ ಪ್ರಜಾಜನರ ನಿಂದನೆಗೆ ಗುರಿಯಾಗುವೆ ಕೈಕ ನನ್ನ ರಾಮನ ಮೇಲೇಕೆ ನಿನಗಿಷ್ಟೊಂದು ಹಠ ಛಲ ಛಲವೋ ರಾಮನೊಳ್ಳು ಬೇಡ ಲಲನೆ ದಯೆಯಿಂದ ನೋಡೆ ಛಲವೋ ರಾಮನೊಳ್ಳು ಬೇಡ ಲಲನೆ ದಯೆಯಿಂದ ನೋಡೆ ಇದು ನೀ ಕೋಪವ ರಾಮನೋ ಕೈಕ ಇದು ನೀ ಕೋಪವ ರಾಮನೋ ಕರವ ಮುಗಿವೆನ ನಿನ್ನೋಳು ಕರವ ಮುಗಿವೆನ ನಿನ್ನೋಳು ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕ ನನ್ನ ರಾಮ ನಿಮ್ಮ ರಾಮ ನನ್ನ ರಾಮ ಏನು ನಿಮ್ಮ ರಾಮ ಸತ್ಯಾತ್ಮನೋ ಧರ್ಮಾತ್ಮನೋ ಗುಣಾದಿ ರಾಮನೋ
ಆದರೆ ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ಕೈಕ? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾದವು. ಕುಲಗಾಬಕಿ, ನನ್ನದು ಕಪಟ ನಾಟಕವೋ? ಆಯಿತು, ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನೇ ನುಂಗಲು ಬಂದ ಮಾರಿ. ನನಗೆ ಮುಖ ತೋರಿಸಬೇಡ, ಎದುರಿಗೆ ನಿಲ್ಲಬೇಡ, ಹೊರಟು ಹೋಗು. ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ ಸ್ವಾಮಿ, ಸಾಕು ಮಾಡಿ. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲವು ಸಿದ್ಧವಾಗಿರುವುದು. ನೀವು ಬರುವ ವಸಿಷ್ಠರು ಆಗಮನಿಸುವುದನ್ನು ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹತಾಗಿ ಮಹಾರಾಜರು ಸಹ ಪಾಪ ಅದೇ ಯೋಚನೆಯಲ್ಲಿರುವರು. ಬೇಡ, ನೀನು ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ಮಹತಾಜ್ಞೆ ತಾಯಿ. ಬೇಡ ಕೈಕ, ಬೇಡ. ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು ಕೈಕ. ನೀವೇನೇ ಹೇಳಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ, ಇದು ಶತಸಿದ್ಧ. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇಲೆ ಮೀರಿ ಹೋಗುತ್ತಿವೆ. ಹಸ್ತವು ಸತ್ರದ ಕಡೆಗೆ ಮುನ್ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ನಾನು ಉಳಿಸುವುದಿಲ್ಲ. ನಿನ್ನನ್ನು ಉಳಿಸಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತ ದುರ್ಬುದ್ಧಿಯೇ ಪ್ರಾಪ್ತವಾಗುತ್ತದೆ. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕೋಪವನ್ನು ಶಾಂತಪಡಿಸಿಕೊಳ್ಳಬೇಕು. ಶಾಂತರಾಗಿ ತಂದೆ, ಸಮಾಧಾನರಾಗಿ. ಅಮ್ಮ, ಇದೇನಿದು ತಾಯಿ? ಈ ದಿವಸ ಜನಕನ ರೀತಿಯೇ ಬೇರೆಯಾಗಿರುವುದಲ್ಲ. ಕಾರಣವೇನು ತಾಯಿ? ಕೊಟ್ಟ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಮ್ಮ, ಅಸಂಭವ ತಾಯಿ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ನಿಮ್ಮ ಅದಾವ ಅಭೀಷ್ಟವನ್ನು ಈಡೇರಿಸಲಾರದೆ ಇಷ್ಟೊಂದು ಚಿಂತಿಸುತ್ತಿರುವರು? ಹೇಳು ತಾಯಿ, ನಾನು ನಡೆಸಿಕೊಡಲು ಸಿದ್ಧನಾಗಿದ್ದೇನೆ. ಇದುವರೆಗೂ ತಂದೆ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ. ಆ ವಿಚಾರವನ್ನು ನಿನಗೇಕೆ ಬಿಡು ರಾಮಚಂದ್ರ. ಅಮ್ಮ, ಇನ್ನೆಂದು ನೀನು ಈ ರೀತಿ ನನ್ನ ಮೇಲೆ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ಹೇಳು ತಾಯಿ, ನಿನ್ನ ಮನದ ಅಭೀಷ್ಟವನ್ನು ಭಗವಾನ್ ಸೂರ್ಯ ದೇವನ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಹೇಳುವೆನು ರಾಮಚಂದ್ರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಈ ವಿಚಾರವನ್ನು ನಾನು ಸಹ ತಿಳಿದಿದ್ದೇನೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಅಮ್ಮ, ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥಪಡಬೇಕು? ಭರತನಾರು, ನಾನಾರು, ನಾವಿರುವರು ಬೇರೆ ಬೇರೆ ಉದರಗಳಲ್ಲಿ ಜನಿಸಿದರು ಒಂದೇ ತಂದೆಯ ಮಕ್ಕಳಲ್ಲವೇನಮ್ಮ? ಯಾರಾಳಿದರೇನಮ್ಮ ಈ ರಾಜ್ಯವನ್ನು? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನು ನಾವು ನಮ್ಮವರು ಸಹ ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇನಮ್ಮ? ಆಗಲಮ್ಮ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ ಆ 2ನೇ ವರವಾವುದು ಚಿಕ್ಕಮ್ಮ? ನನ್ನ 2ನೇ ವರಕ್ಕೆ ನೀನು ಜಟಾವಲ್ಕಲ ಧಾರಿಯಾಗಿ ನಾರುಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಅಪ್ಪಣೆ ತಾಯಿ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮು ದರಿಪುದಂ ದಾಟಿಸಿದ ಮಾತೆ ನೀನು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮು ಧರಿಪುರ
ದಾಟಿಸಿದ ಮಾತೆ ನೀನು. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ 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 ವನವಾಸ ನೆಪದಿಂದ ವನವಾಸ ನೆಪದಿಂದ ಮುಂಜನರ ಸೇವಿಸುವ ಗಣಪತಿಯನಗಿದ್ದ ಮಾತೇ ಅಮ್ಮ. ಮಾತೆ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನಗಳೆನ್ನ ಅಮರ ಕೀರ್ತಿಯಂ ಪಡಿಸಿದ ಮಾತೆ ನೀನು. ಅಮ್ಮ ಹೆಚ್ಚೇನು ನೀನಗೆ ಪ್ರತ್ಯಕ್ಷವರ ಮಾತೆ. ಹೆಚ್ಚಿನ ಆಶೀರ್ವಾದ ನಿನ್ನುಂಟೆ ಭೂತೆ. ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ. ಎಚ್ಚರಿಸುತ್ತಿತನನ್ನು ನಮಿಸಿಕೋಪೆನು ಮಾತೇ. ಅಮ್ಮ ಅಮ್ಮ, ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ ನಿನಗೆ. ಈ ಕೋಶಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆಯಮ್ಮ. ಅಮ್ಮ, ಈ ಅಯೋಧ್ಯೆಯ ಪುರಜನರು ಹೇಳುತ್ತಿದ್ದರು, ದೇವಿ ಕೈಕಾಮಾತೆಯವರಿಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆಯೇ ಅತಿಶಯವಾದ ಪ್ರೀತಿ ವಾತ್ಸಲ್ಯವೆಂದು. ಇಂದಿಗೆ ಆ ಮಾತು ಸ್ಥಿರವಾಯಿತು ತಾಯಿ. ಹಾಗಲಮ್ಮ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗ. ಇನ್ನು ತಂದೆಯವರ ರಕ್ಷಣಾಭಾರವು ನಿಮ್ಮನ್ನೇ ಹೊಂದಿರುವುದು ಮಾತೆ. ಜನಕ, ನಿಮ್ಮಾಜ್ಞೆಯನ್ನು ನಾನು ಶಿರಸಾವಹಿಸಿ ನಡೆಸುತ್ತಿದ್ದರನಿರುವಾಗ ನೀವೇಕೆ ಚಿಂತಿಸುತ್ತಿರುವಿರಿ? ಶಾಂತರಾಗಿ ಜನಕ, ಸಮಾಧಾನರಾಗಿ. ರಾಮ, ರಾಮಚಂದ್ರ, About a 10. I should fuck her.